ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಆ ಆರೋಪಿಯನ್ನ ಕರ್ಕೊಂಡು ಸರ್ಕಾರಿ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ಹೋಗ್ತಾರೆ. ಯಾರು ಆರೋಪಿಯಾಗಿದ್ದಾರೆ ಆ ವ್ಯಕ್ತಿಯನ್ನ ಅರೆಸ್ಟ್ ಮಾಡಬೇಕಾದಂತಹ ಪೊಲೀಸ್ ಇಲಾಖೆ ಒಬ್ಬ ಸಾವಿಗೆ ದುಷ್ಪ್ರೇರಕ ಆರೋಪವನ್ನ ಹೊತ್ತಂತಹ ಆರೋಪಿಗೆ ರಕ್ಷಣೆಯನ್ನ ಕೊಡ್ತಾರೆ. ಯಾವತ್ತಿನ ದಿನ? ಪ್ರಜಾಪ್ರಭುತ್ವದ ಆಚರಣೆಯ ದಿನ. ಕಾಂಗ್ರೆಸ್ಸಿಗೆ ನಾಚಿಕೆ, ಮಾನ, ಮರ್ಯಾದೆ ಈ ಸರ್ಕಾರಕ್ಕೆ ಏನಾದ್ರೂ ಇದೆಯಾ? ಮಾನ್ಯ ಗೃಹ ಸಚಿವರಿಗೆ ನಿಮ್ಮ ಒಳಗಡೆ ನೈತಿಕತೆ ಅನ್ನುವಂತಹ ಅಂಶ ಏನಾದ್ರೂ ಒಂದು ಚೂರು ಜೀವಂತ ಇದ್ದರೆ, ಈ ರಾಜ್ಯದಲ್ಲಿ ಗೃಹ ಮಂತ್ರಿ ಕಾನೂನಿಗೆ ಗೌರವ ಕೊಡುವಂತಹ ವ್ಯಕ್ತಿ ಒಬ್ಬ ಬದುಕಿದ್ದಾನೆ ಅಂತ ಹೇಳಿ ಈ ಜನರಿಗೆ ತೋರಿಸಬೇಕು ಅನ್ನೋದು ಇದ್ದಿದ್ರೆ ಇಷ್ಟರೊಳಗೆ ಅವ್ರನ್ನ ಅರೆಸ್ಟ್ ಮಾಡಿರ್ಬೇಕು. ಆ ಹೆಣ್ಣು ಮಗಳಿಗೆ ಯಾವುದೋ ಕೋಮಿನವರು ಏನಾದ್ರೂ ಆಯ್ತು ಅಂದ್ರೆ ತಕ್ಷಣಕ್ಕೆ ಪರಿಹಾರ ಕೊಡ್ಲಿಕ್ಕೆ ಮುಂದೆ ಹೋಗ್ತೀರಾ. ಕೇರಳದಲ್ಲಿ ಆನೆ ತುಳಿತಕ್ಕೆ ಸತ್ರೆ ಕರ್ನಾಟಕದ ಖಜಾನೆಯಿಂದ ದುಡ್ಡನ್ನ ಕೊಡ್ತೀರಿ. ನಾಚಿಕೆ ಆಗಲ್ವಾ ಈ ಸರ್ಕಾರಕ್ಕೆ? ಪರಶುರಾಮ್ ಅವರ ತುಂಬು ಗರ್ಭಿಣಿಗೆ ಗೌರವದ ಹುದ್ದೆಯನ್ನ ಕೊಡಬೇಕಿತ್ತು ನೀವು ಇಷ್ಟರೊಳಗಾಗಿ. ಈ ಕಾಂಗ್ರೆಸ್ ಮುನಿರತ್ನ ಅವ್ರದ್ದು ಎವಿಡೆನ್ಸ್ ಆಕ್ಟ್ ಕ್ಲಿಯರ್ ಹೇಳುತ್ತೆ, ಆಡಿಯೋ ಈಸ್ ನಾಟ್ ಅಡ್ಮಿಸಿಬಲ್ ಅಂತ ಹೇಳುತ್ತೆ, ಡೈಯಿಂಗ್ ಡಿಕ್ಲರೇಷನ್ ಇಸ್ ಅಡ್ಮಿಸಿಬಲ್ ಅಂತ ಹೇಳುತ್ತೆ. ಯಾವುದು ಅಡ್ಮಿಸಿಬಲ್ ಆಗುತ್ತೋ ಆ ಆರೋಪಿ ಪೊಲೀಸ್ ರಕ್ಷಣೆಯಲ್ಲಿ ಕೂರ್ತಾನೆ. ಮುನಿರತ್ನ ಅವ್ರದ್ದೇ ಹೌದೋ ಅಲ್ವೋ ಕನಿಷ್ಠ ಅದನ್ನ ತಿಳ್ಕೋಬೇಕಿತ್ತು. FSL ವರದಿಯಿಂದ ಆ ಧ್ವನಿ ಅವ್ರದ್ದೇನಾ, ಆ ರಿಪೋರ್ಟ್ ಅನ್ನ ತರಿಸ್ಕೊಂಡು ಅರೆಸ್ಟ್ ಮಾಡಬೇಕಿತ್ತು. ರಾತ್ರಿ FIR ಆದ ತಕ್ಷಣಕ್ಕೆ ಅರೆಸ್ಟ್ ಮಾಡಿದ್ರಿ. ಒಂದು ವೇಳೆ ಅದು ಅವ್ರ ಧ್ವನಿ ಅಲ್ಲ, ಅವರು ನಿರಪರಾಧಿ ಅಂತ ಆಗ್ಬಿಟ್ರೆ ಈ ಸರ್ಕಾರ ಆ ನಷ್ಟವನ್ನು ಹೆಂಗ್ ತುಂಬಿಕೊಡುತ್ತೆ? ಆದ್ರೆ ಇಲ್ಲಿ ನೇರವಾಗಿ ಸಾವಿನ ಮುನ್ನ ಬರದಂತಹ ಸಾಲುಗಳು ಇದನ್ನ ಕ್ವಶನ್ ಮಾಡಬಾರ್ದು ಅಂತ ಹೇಳಿದ್ರೆ ಅಂತಹ ಆರೋಪಿಗಳನ್ನ ವೇದಿಕೆ ಮೇಲೆ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತೀವಿ. ಹಾಗಾಗಿ ಕರ್ನಾಟಕದಲ್ಲಿ ಅಕ್ಷರಶಃ ತಾಲಿಬಾನ್ ಆಡಳಿತ ನಡೀತಾ ಇದೆ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಕರ್ನಾಟಕದಲ್ಲಿ ಆರ್ಥಿಕ ಶಿಸ್ತು ಸಂಪೂರ್ಣವಾಗಿ ಕೊಲ್ಯಾಪ್ಸ್ ಆಗಿದೆ. ಸರ್ಕಾರಿ ಅಧಿಕಾರಿಗಳಿಗೆ ವೇತನವನ್ನ ಸರಿಯಾದ ಟೈಮಿಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇವರಿಗೆ ಹಾಲಿನ ದರವನ್ನ ಮತ್ತೆ 5 ರೂಪಾಯಿ ಹೆಚ್ಚಿಗೆ ಮಾಡಲಿಕ್ಕೆ ಪ್ರಸ್ತಾವನೆಯನ್ನ ಇಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ